ನೋಡಿ, ಬೆಂಗಳೂರಿನಲ್ಲಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ವಿಚಿತ್ರ ವೇಷ ಇದು. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ವ್ಯಕ್ತಿ ಯಾಕೆ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ವಿಶಿಷ್ಟವಾದಂತಹ ವೇಷವನ್ನ ತೊಟ್ಟಿದ್ದಾನೆ. ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿರುವಂತಹ ವ್ಯಕ್ತಿ, ಆತನ ವೇಷ ಕೂಡ ಬಹಳ ವಿಚಿತ್ರವಾಗಿದ್ದು, ವ್ಯಕ್ತಿ ಲಂಗವನ್ನ ಧರಿಸಿದ್ದ. ಅರೆ ಏನ್ ಕತೆ ಈತ ನೋಡಿ, ಬಹಳ ವಿಶೇಷವಾದಂತಹ ಉಡುಪುಗಳನ್ನ ಧರಿಸಿದ್ದಾನೆ, ಲಂಗ ಹಾಕೊಂಡಿದ್ದಾನಂತೆ ಈತ, ಕೈಯಲ್ಲಿ ಕೊಡ್ಲಿ. ಜನ ಇನ್ನೇನ್ ಮಾಡ್ತಾರೆ, ಹೆದರದೆ ಭಯಭೀತರಾಗಿದ್ದಾರೆ ಈತನ ವೇಷಭೂಷಣ ಕಂಡು. ಯಾರೀತ, ಮಾನಸಿಕ ಅಸ್ವಸ್ಥನ ಅಥವಾ ಏನ್ ಕತೆ, ತಲೆಕೆಟ್ಟವನ ಅಥವಾ ತಲೆಕೆಟ್ಟವನ ತರ ಇದ್ನ ಗೊತ್ತಿಲ್ಲ. ಇಂಥವೆಲ್ಲ ವೆರಿ ಡೇಂಜರ್. ಎದುರು ಸಿಕ್ಕವ್ರನ್ನ ಏನ್ ಮಾಡ್ತಾರಂತ ಹೇಳೋಕೆ ಆಗಲ್ಲ. ನೋಡಿ, ಈಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ತರ ವೇಷಭೂಷಣ ಎಲ್ಲವೂ ಕೂಡ ಬಹಳ ವಿಚಿತ್ರವಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತದ್ದು, ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದು ವಿಚಿತ್ರ ವೇಷವನ್ನ ತೊಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕವನ್ನ ಹುಟ್ಟಿಸಿದ್ದಾನೆ ಈ ಭೂಪ. ಶನಿವಾರ ಮಧ್ಯಾಹ್ನ, ಅದು ಮಠ ಮಧ್ಯಾಹ್ನ, ಆ ಬಿಸಿಲಲ್ಲಿ ಕೊಡ್ಲಿ ಹಿಡ್ಕೊಂಡು ಲಂಗ ಹಾಕೊಂಡು ಹೋಗ್ತಾ ಇದ್ರೆ ಯಾರಿಗಾದ್ರೂ ನೋಡಿದವರು ಭಯಭೀತರಾಗ್ಬಿಡ್ತಾರೆ. ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತಾನೋ, ಏನ್ ಕಥೆನೋ ಯಾವುದು ಕೂಡ ಗೊತ್ತಾಗಲ್ಲ. ಆದ್ರೆ ಈತನ ಕತೆ ಏನು, ಮಾನಸಿಕ ಅಸ್ವಸ್ಥನ, ಏನ್ ಕತೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸದ್ಯ ಅಲ್ಲಿನ ಜನರು ಹೆದರ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ವಿಚಿತ್ರ ವೇಷ ಇದು. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ವ್ಯಕ್ತಿ ಯಾಕೆ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ವಿಶಿಷ್ಟವಾದಂತಹ ವೇಷವನ್ನ ತೊಟ್ಟಿದ್ದಾನೆ. ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿರುವಂತಹ ವ್ಯಕ್ತಿ, ಆತನ ವೇಷ ಕೂಡ ಬಹಳ ವಿಚಿತ್ರವಾಗಿದ್ದು, ವ್ಯಕ್ತಿ ಲಂಗವನ್ನ ಧರಿಸಿದ್ದ. ಅರೆ ಏನ್ ಕತೆ ಈತ ನೋಡಿ, ಬಹಳ ವಿಶೇಷವಾದಂತಹ ಉಡುಪುಗಳನ್ನ ಧರಿಸಿದ್ದಾನೆ, ಲಂಗ ಹಾಕೊಂಡಿದ್ದಾನಂತೆ ಈತ, ಕೈಯಲ್ಲಿ ಕೊಡ್ಲಿ. ಜನ ಇನ್ನೇನ್ ಮಾಡ್ತಾರೆ, ಹೆದರದೆ ಭಯಭೀತರಾಗಿದ್ದಾರೆ ಈತನ ವೇಷಭೂಷಣ ಕಂಡು. ಯಾರೀತ, ಮಾನಸಿಕ ಅಸ್ವಸ್ಥನ ಅಥವಾ ಏನ್ ಕತೆ, ತಲೆಕೆಟ್ಟವನ ಅಥವಾ ತಲೆಕೆಟ್ಟವನ ತರ ಇದ್ನ ಗೊತ್ತಿಲ್ಲ. ಇಂಥವೆಲ್ಲ ವೆರಿ ಡೇಂಜರ್. ಎದುರು ಸಿಕ್ಕವ್ರನ್ನ ಏನ್ ಮಾಡ್ತಾರಂತ ಹೇಳೋಕೆ ಆಗಲ್ಲ. ನೋಡಿ, ಈಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ತರ ವೇಷಭೂಷಣ ಎಲ್ಲವೂ ಕೂಡ ಬಹಳ ವಿಚಿತ್ರವಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತದ್ದು, ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದು ವಿಚಿತ್ರ ವೇಷವನ್ನ ತೊಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕವನ್ನ ಹುಟ್ಟಿಸಿದ್ದಾನೆ ಈ ಭೂಪ. ಶನಿವಾರ ಮಧ್ಯಾಹ್ನ, ಅದು ಮಠ ಮಧ್ಯಾಹ್ನ, ಆ ಬಿಸಿಲಲ್ಲಿ ಕೊಡ್ಲಿ ಹಿಡ್ಕೊಂಡು ಲಂಗ ಹಾಕೊಂಡು ಹೋಗ್ತಾ ಇದ್ರೆ ಯಾರಿಗಾದ್ರೂ ನೋಡಿದವರು ಭಯಭೀತರಾಗ್ಬಿಡ್ತಾರೆ. ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತಾನೋ, ಏನ್ ಕಥೆನೋ ಯಾವುದು ಕೂಡ ಗೊತ್ತಾಗಲ್ಲ. ಆದ್ರೆ ಈತನ ಕತೆ ಏನು, ಮಾನಸಿಕ ಅಸ್ವಸ್ಥನ, ಏನ್ ಕತೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸದ್ಯ ಅಲ್ಲಿನ ಜನರು ಹೆದರ್ಕೊಂಡು ಬಿಟ್ಟಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ವಿಚಿತ್ರ ವೇಷ ಇದು. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ವ್ಯಕ್ತಿ ಯಾಕೆ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ವಿಶಿಷ್ಟವಾದಂತಹ ವೇಷವನ್ನ ತೊಟ್ಟಿದ್ದಾನೆ. ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿರುವಂತಹ ವ್ಯಕ್ತಿ, ಆತನ ವೇಷ ಕೂಡ ಬಹಳ ವಿಚಿತ್ರವಾಗಿದ್ದು, ವ್ಯಕ್ತಿ ಲಂಗವನ್ನ ಧರಿಸಿದ್ದ. ಅರೆ ಏನ್ ಕತೆ ಈತ ನೋಡಿ, ಬಹಳ ವಿಶೇಷವಾದಂತಹ ಉಡುಪುಗಳನ್ನ ಧರಿಸಿದ್ದಾನೆ, ಲಂಗ ಹಾಕೊಂಡಿದ್ದಾನಂತೆ ಈತ, ಕೈಯಲ್ಲಿ ಕೊಡ್ಲಿ. ಜನ ಇನ್ನೇನ್ ಮಾಡ್ತಾರೆ, ಹೆದರದೆ ಭಯಭೀತರಾಗಿದ್ದಾರೆ ಈತನ ವೇಷಭೂಷಣ ಕಂಡು. ಯಾರೀತ, ಮಾನಸಿಕ ಅಸ್ವಸ್ಥನ ಅಥವಾ ಏನ್ ಕತೆ, ತಲೆಕೆಟ್ಟವನ ಅಥವಾ ತಲೆಕೆಟ್ಟವನ ತರ ಇದ್ನ ಗೊತ್ತಿಲ್ಲ. ಇಂಥವೆಲ್ಲ ವೆರಿ ಡೇಂಜರ್. ಎದುರು ಸಿಕ್ಕವ್ರನ್ನ ಏನ್ ಮಾಡ್ತಾರಂತ ಹೇಳೋಕೆ ಆಗಲ್ಲ. ನೋಡಿ, ಈಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ತರ ವೇಷಭೂಷಣ ಎಲ್ಲವೂ ಕೂಡ ಬಹಳ ವಿಚಿತ್ರವಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತದ್ದು, ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದು ವಿಚಿತ್ರ ವೇಷವನ್ನ ತೊಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕವನ್ನ ಹುಟ್ಟಿಸಿದ್ದಾನೆ ಈ ಭೂಪ. ಶನಿವಾರ ಮಧ್ಯಾಹ್ನ, ಅದು ಮಠ ಮಧ್ಯಾಹ್ನ, ಆ ಬಿಸಿಲಲ್ಲಿ ಕೊಡ್ಲಿ ಹಿಡ್ಕೊಂಡು ಲಂಗ ಹಾಕೊಂಡು ಹೋಗ್ತಾ ಇದ್ರೆ ಯಾರಿಗಾದ್ರೂ ನೋಡಿದವರು ಭಯಭೀತರಾಗ್ಬಿಡ್ತಾರೆ. ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತಾನೋ, ಏನ್ ಕಥೆನೋ ಯಾವುದು ಕೂಡ ಗೊತ್ತಾಗಲ್ಲ. ಆದ್ರೆ ಈತನ ಕತೆ ಏನು, ಮಾನಸಿಕ ಅಸ್ವಸ್ಥನ, ಏನ್ ಕತೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸದ್ಯ ಅಲ್ಲಿನ ಜನರು ಹೆದರ್ಕೊಂಡು ಬಿಟ್ಟಿದ್ದಾರೆ.
ನೋಡಿ, ಬೆಂಗಳೂರಿನಲ್ಲಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ವಿಚಿತ್ರ ವೇಷ ಇದು. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ವ್ಯಕ್ತಿ ಯಾಕೆ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ವಿಶಿಷ್ಟವಾದಂತಹ ವೇಷವನ್ನ ತೊಟ್ಟಿದ್ದಾನೆ. ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿರುವಂತಹ ವ್ಯಕ್ತಿ, ಆತನ ವೇಷ ಕೂಡ ಬಹಳ ವಿಚಿತ್ರವಾಗಿದ್ದು, ವ್ಯಕ್ತಿ ಲಂಗವನ್ನ ಧರಿಸಿದ್ದ. ಅರೆ ಏನ್ ಕತೆ ಈತ ನೋಡಿ, ಬಹಳ ವಿಶೇಷವಾದಂತಹ ಉಡುಪುಗಳನ್ನ ಧರಿಸಿದ್ದಾನೆ, ಲಂಗ ಹಾಕೊಂಡಿದ್ದಾನಂತೆ ಈತ, ಕೈಯಲ್ಲಿ ಕೊಡ್ಲಿ. ಜನ ಇನ್ನೇನ್ ಮಾಡ್ತಾರೆ, ಹೆದರದೆ ಭಯಭೀತರಾಗಿದ್ದಾರೆ ಈತನ ವೇಷಭೂಷಣ ಕಂಡು. ಯಾರೀತ, ಮಾನಸಿಕ ಅಸ್ವಸ್ಥನ ಅಥವಾ ಏನ್ ಕತೆ, ತಲೆಕೆಟ್ಟವನ ಅಥವಾ ತಲೆಕೆಟ್ಟವನ ತರ ಇದ್ನ ಗೊತ್ತಿಲ್ಲ. ಇಂಥವೆಲ್ಲ ವೆರಿ ಡೇಂಜರ್. ಎದುರು ಸಿಕ್ಕವ್ರನ್ನ ಏನ್ ಮಾಡ್ತಾರಂತ ಹೇಳೋಕೆ ಆಗಲ್ಲ. ನೋಡಿ, ಈಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈತನ ವೇಷಭೂಷಣ ಎಲ್ಲವೂ ಕೂಡ ಬಹಳ ವಿಚಿತ್ರವಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತದ್ದು, ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದು ವಿಚಿತ್ರ ವೇಷವನ್ನ ತೊಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕವನ್ನ ಹುಟ್ಟಿಸಿದ್ದಾನೆ ಈ ಭೂಪ. ಶನಿವಾರ ಮಧ್ಯಾಹ್ನ, ಅದು ಮಠ ಮಧ್ಯಾಹ್ನ, ಆ ಬಿಸಿಲಲ್ಲಿ ಕೊಡ್ಲಿ ಹಿಡ್ಕೊಂಡು ಲಂಗ ಹಾಕೊಂಡು ಹೋಗ್ತಾ ಇದ್ರೆ ಯಾರಿಗಾದ್ರೂ ನೋಡಿದವರು ಭಯಭೀತರಾಗ್ಬಿಡ್ತಾರೆ. ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತಾನೋ, ಏನ್ ಕಥೆನೋ ಯಾವುದು ಕೂಡ ಗೊತ್ತಾಗಲ್ಲ. ಆದ್ರೆ ಈತನ ಕತೆ ಏನು, ಮಾನಸಿಕ ಅಸ್ವಸ್ಥನ, ಏನ್ ಕತೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸದ್ಯ ಅಲ್ಲಿನ ಜನರು ಹೆದರ್ಕೊಂಡು ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ವಿಚಿತ್ರ ವೇಷ ಇದು. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ವ್ಯಕ್ತಿ ಯಾಕೆ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ವಿಶಿಷ್ಟವಾದಂತಹ ವೇಷವನ್ನ ತೊಟ್ಟಿದ್ದಾನೆ. ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕೊಡಲಿ ಹಿಡಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿರುವಂತಹ ವ್ಯಕ್ತಿ, ಆತನ ವೇಷ ಕೂಡ ಬಹಳ ವಿಚಿತ್ರವಾಗಿದ್ದು, ವ್ಯಕ್ತಿ ಲಂಗವನ್ನ ಧರಿಸಿದ್ದ. ಅರೆ ಏನ್ ಕತೆ ಈತ ನೋಡಿ, ಬಹಳ ವಿಶೇಷವಾದಂತಹ ಉಡುಪುಗಳನ್ನ ಧರಿಸಿದ್ದಾನೆ, ಲಂಗ ಹಾಕೊಂಡಿದ್ದಾನಂತೆ ಈತ, ಕೈಯಲ್ಲಿ ಕೊಡ್ಲಿ. ಜನ ಇನ್ನೇನ್ ಮಾಡ್ತಾರೆ, ಹೆದರದೆ ಭಯಭೀತರಾಗಿದ್ದಾರೆ ಈತನ ವೇಷಭೂಷಣ ಕಂಡು. ಯಾರೀತ, ಮಾನಸಿಕ ಅಸ್ವಸ್ಥನ ಅಥವಾ ಏನ್ ಕತೆ, ತಲೆಕೆಟ್ಟವನ ಅಥವಾ ತಲೆಕೆಟ್ಟವನ ತರ ಇದ್ನ ಗೊತ್ತಿಲ್ಲ. ಇಂಥವೆಲ್ಲ ವೆರಿ ಡೇಂಜರ್. ಎದುರು ಸಿಕ್ಕವ್ರನ್ನ ಏನ್ ಮಾಡ್ತಾರಂತ ಹೇಳೋಕೆ ಆಗಲ್ಲ. ನೋಡಿ, ಈಗ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈತನ ವೇಷಭೂಷಣ ಎಲ್ಲವೂ ಕೂಡ ಬಹಳ ವಿಚಿತ್ರವಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತದ್ದು, ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದು ವಿಚಿತ್ರ ವೇಷವನ್ನ ತೊಟ್ಟಿದ್ದಾರೆ. ಎಚ್ಎಸ್ಆರ್ ಲೇಔಟ್ ನಿವಾಸಿಗಳಲ್ಲಿ ಆತಂಕವನ್ನ ಹುಟ್ಟಿಸಿದ್ದಾನೆ ಈ ಭೂಪ. ಶನಿವಾರ ಮಧ್ಯಾಹ್ನ, ಅದು ಮಠ ಮಧ್ಯಾಹ್ನ, ಆ ಬಿಸಿಲಲ್ಲಿ ಕೊಡ್ಲಿ ಹಿಡ್ಕೊಂಡು ಲಂಗ ಹಾಕೊಂಡು ಹೋಗ್ತಾ ಇದ್ರೆ ಯಾರಿಗಾದ್ರೂ ನೋಡಿದವರು ಭಯಭೀತರಾಗ್ಬಿಡ್ತಾರೆ. ಎಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡ್ತಾನೋ, ಏನ್ ಕಥೆನೋ ಯಾವುದು ಕೂಡ ಗೊತ್ತಾಗಲ್ಲ. ಆದ್ರೆ ಈತನ ಕತೆ ಏನು, ಮಾನಸಿಕ ಅಸ್ವಸ್ಥನ, ಏನ್ ಕತೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ.